ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಈವ್ನಿಂಗ್ ಟೀ ಟೈಮಲ್ಲಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಂಗಳೂರಿನ ಫೇಮಸ್ ಆಗಿರುವಂಥ ಒಂದು ರೆಸಿಪಿ, ಗೋಳಿ ಬಜೆ ಅಂತ, ಮಂಗಳೂರು ಬೋಂಡ ಅಂತಲೂ ಹೇಳ್ತಾರೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಗೋಳಿ ಬಜೆ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನೊಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ನಾನೊಂದು 2 ಕಪ್ಪಷ್ಟು ನಾನು ಮೈದಾನ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 3/4 ಕಪ್ಪಷ್ಟು ನಾನಿವಾಗ ಮೊಸರನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಳಿಯಾಗಿರುವಂಥ ಮೊಸರನ್ನ ತಗೊಳ್ಳಿ. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು 3 ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು 3 ಸ್ಪೂನಷ್ಟು, ಗ್ರೀನ್ ಚಿಲ್ಲಿ ಒಂದು 3 ಸಣ್ಣದಾಗಿ ಕಟ್ ಮಾಡಿರುವಂಥ ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಸ್ಪೂನಷ್ಟು ಶುಂಠಿ. ಆಮೇಲೆ ಇದು ಇನ್ಸ್ಟೆಂಟಾಗಿ ಮಾಡೋದಲ್ವ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿವಾಗ ಬೇಕಿಂಗ್ ಸೋಡಾ, ಆಮೇಲೆ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಸಣ್ಣದಾಗಿ ಅಂದರೆ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಇದು ಒಂದು ಸ್ವಲ್ಪ ಬ್ಯಾಟರ್ ತಿಕ್ಕಾಗಿರಬೇಕು. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತಿಕ್ಕು ಬ್ಯಾಟ್ರು ಮಾಡ್ಕೋಬೇಕು. ಈಗ ನಾವು ಈ ಥರ ಹಾಕುವಾಗ ಅದು ಡ್ರಾಪ್ ಆಗಿ ಬೀಳಬೇಕು, ನೀರು ಥರ ಆಗಬಾರ್ದು, ಗಟ್ಟಿಯಾಗಿ ಇರಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನಿವಾಗ ಜೀರಾನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಡೈಜೆಷನ್ಗೋಸ್ಕರ. ಇದನ್ನು ನಾನು ಒಂದು 10 ನಿಮಿಷ ರೆಸ್ಟಿಗೆ ಇಡ್ತಾಯಿದ್ದೀನಿ, ಕಲಸಿಟ್ಟಿರೋದನ್ನು. ಇದು 10 ನಿಮಿಷ ಜಾಸ್ತಿ ಅನ್ನೋ ಇದನ್ನು ನೀವು ಬೇಕಾದರೆ ರೆಸ್ಟಿಗೆ ಇಡಬೇಕಾಗಿಲ್ಲ. ಬರೀ 10 ನಿಮಿಷದಲ್ಲೇ ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು ಈ ರೆಸಿಪಿನ. ಅಂದರೆ ಇನ್ಸ್ಟೆಂಟಾಗಿ ಮಾಡೋದಲ್ವ, ಅದಕ್ಕೋಸ್ಕರ ನಾವು ಒಂದು 10 ನಿಮಿಷ ಮಾತ್ರ ಮಾಡೋದು. ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಗೋಳಿ ಬಜೆ. 10 ನಿಮಿಷ ಇಟ್ಟರೂ ಸಾಕಾಗುತ್ತೆ. ಆಮೇಲೆ ಇವಾಗ ನಾನು ಆಯಿಲ್ನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನೋಡಿ, ಬಿಸಿ ಕರೆಕ್ಟಾಗಿದೆ. ಒಂದು ಸಲ ಆಯಿಲ್ನ ಚೆನ್ನಾಗಿ ಬಿಸಿ ಆದ ನಂತರ ಆಮೇಲೆ ಇದನ್ನು ನೀವು ಫ್ಲೇಮ್ನ ಏನು ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇಟ್ಟಿದೆಯಲ್ವ ಬ್ಯಾಟರು, ಗೋಳಿ ಬಜೆ ಬ್ಯಾಟರ್, ಅದನ್ನು ನೀವು ಒಂದು ಸ್ವಲ್ಪನೇ ಬಾಲ್ ಸೈಜಲ್ಲಿ ಬಾಲ್ ಥರ ಹಾಕ್ಕೋಬೇಕು. ಇದನ್ನು ಕೈಯಲ್ಲಿ ಒಂದು ಸ್ವಲ್ಪನೇ ಎತ್ತಿ ಈ ಆಯಿಲಿಗೆ ಹಾಕ್ಕೊಂಡ್ರೆ ಆಯಿತು. ನೀವು ಬೋಂಡೆಲ್ಲ ಮಾಡ್ತೀರಿ ನೋಡಿ, ಸೇಮ್ ಅದೇ ಥರ ಕೈಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಈ ಥರ ಬಿಟ್ಟರೆ ಆಯಿಲಲ್ಲಿ ಪರ್ಫೆಕ್ಟ್ ಆಗಿರುವಂಥ ಒಂದು ಗೋಳಿ ಬಜೆ ಬರುತ್ತೆ. ಇದನ್ನು ನೀವು ಕಂಟಿನ್ಯೂ ಆಗಿ ಇದನ್ನು ನೀವೇನು ಮಾಡಬೇಕು, ಸ್ಪೂನ್ ಹಾಕ್ತಾನೆ ಇರಬೇಕು. ಅದಂದರೆ ಒಂದೇ ಸೈಡಲ್ಲಿ ಫ್ರೈ ಆಗಿಬಿಡುತ್ತೆ. ಕರೆಕ್ಟಾಗಿ ಎಲ್ಲ ಸೈಡು ಗೋಲ್ಡನ್ ಬ್ರೌನ್ ಬರಬೇಕಂದ್ರೆ ಇದನ್ನು ನೀವು ಕಂಟಿನ್ಯೂ ಆಗಿ ಸ್ಪೂನ್ ಹಾಕ್ತಾ ಅದನ್ನು ತಿರುಗಿಸ್ತಾ ಇರಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೇನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದು ಬರುತ್ತೆ. ಅಂದರೆ ನೀವು ಫ್ಲೇಮ್ನ ನೀವು ಮೀಡಿಯಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಒಳಗಡೆ ಕರೆಕ್ಟಾಗಿ ಬೆಂದು ಪರ್ಫೆಕ್ಟಾಗಿರುವಂಥ ಗೋಳಿ ಬಜೆ ರೆಡಿ ಆಗುತ್ತೆ. ತುಂಬಾ ಈಸಿ ಕೂಡ ಇದು ಮಾಡೋದು, ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ. ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನಾನು ಇದನ್ನು ಹೆಂಗೆ ಮಾಡೋದಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮಂಗಳೂರು ಮತ್ತು ಉಡುಪಿ ಸೈಡಲ್ಲಿ ಸಿಗುವಂಥ ಒಂದು ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಗೋಳಿ ಬಜೆ. ಇವತ್ತಿನ ವೀಡಿಯೋದಲ್ಲಿ ನಾನಿವತ್ತು ಹೆಂಗೆ ಮಾಡೋದು, ಇನ್ಸ್ಟೆಂಟಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಇದನ್ನು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕೋಕ್ಕೆ ಮರಿಲೇಬೇಡಿ ಫ್ರೆಂಡ್ಸ್. ಆಮೇಲೆ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕೆ ಅಂತೂ ಮರಿಬೇಡಿ. ಇವತ್ತಿನ ವೀಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ. ಬಾಯ್.